ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹಸಿರು ಕಾಳು ಸೊಪ್ಪು ಹಾಕಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಕುಕ್ಕರ್ಗೆ ಹಸಿರು ಕಾಳು, ಸೊಪ್ಪು, ಸ್ವಲ್ಪ ನೀರು, ಉಪ್ಪು ಹಾಕಿ 2 ವಿಸಲ್ ಬಡ್ಸ್ಕೊತಾ ಇದ್ದೀನಿ. ನಾನು ಕೆಂಪು ದಂಟು, ಕಿರ್ಕಿರೆ ಮತ್ತು ಸಬ್ಸಿಗೆ ತಗೊಂಡಿದ್ದೀನಿ. ಹಸಿರು ಕಾಳನ್ನ ನೆನೆಸಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬೇಯಿಸ್ಕೋಬೇಕು. ಹಸಿರು ಕಾಳನ್ನ ನೆನೆಸಿ ಹಾಕಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ, ಜೀರಿಗೆ, 1 ಗೆಂಡೆ ಬೆಳ್ಳುಳ್ಳಿ, ಮೀಡಿಯಮ್ ಸೈಜ್ 2 ಈರುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿಕಾಯಿ ಮತ್ತು 1 ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಲ್ಲ ಹಸಿರು ಕಾಳು ಸೊಪ್ಪು, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಆರಕ್ಕೆ ಬಿಡಬೇಕು. ಇದು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ನುಣ್ಣಗೆ ರುಬ್ಕೋಬೋದು. ನೆಕ್ಸ್ಟ್ ಒಂದು ಬಾಣಲೆಗೆ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡಿಬಿಟ್ಟು ನಾವೇನು ಬೇಯಿಸಿ ಎತ್ತಿಟ್ಕೊಂಡಿರ್ತೀವಿ ಸೊಪ್ಪು ಕಾಳಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ನಾವು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಇನ್ನೂ ಸ್ವಲ್ಪ ಉಪ್ಪು ರುಚಿ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬಡಿಸ್ಕೊಂಡೆ. ಸಾಂಬಾರು ರೆಡಿ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.